ಅದ್ದೂರಿಯಾಗಿ ಜರುಗಿದ ಇತಿಹಾಸ ಪ್ರಸಿದ್ಧ ವೀರನಾಗಮ್ಮ ಜಾತ್ರಾ ಮಹೋತ್ಸವ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರನಾಗಮ್ಮ ತಾಯಿಯ ಜಾತ್ರಾ ಮಹೋತ್ಸವವು ಈ ವರ್ಷವೂ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನಡೆಯಿತು. ಯುಗಾದಿ ಹಬ್ಬದ ಮರುದಿನ ಬೆಳಗ್ಗೆ ನಡೆಯುವ ಈ ಜಾತ್ರೆ ಇಲ್ಲಿನ ಪ್ರಮುಖ ವೈಶಿಷ್ಟ್ಯವಾಗಿದೆ. ಸುತ್ತಮುತ್ತಲಿನ 10 ಗ್ರಾಮಗಳಿಗೆ ಆರಾಧ್ಯ ದೇವತೆಯಾಗಿರುವ ಶ್ರೀ ವೀರನಾಗಮ್ಮ ತಾಯಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಹರಿದು ಬರುತ್ತಾರೆ. ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಯುಗಾದಿ ಹಬ್ಬದ ಮರುದಿನ ನಡೀತದೆ. ಆದ ಕಾರಣ ಪ್ರತಿಯೊಬ್ಬರು ಎಲ್ಲ ದೇಶದ ಎಲ್ಲ ರಾಜ್ಯದ 3 ರಾಜ್ಯದ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ರಾಜ್ಯದ 3 ರಾಜ್ಯದ ಜನಗಳು ಇಲ್ಲಿ ಬರ್ತಾ ಇರ್ತಾರೆ. ಅವರ ಇಷ್ಟಾರ್ಥಗಳ ಕೋರಿಕೆಗೋಸ್ಕರ ಇಲ್ಲಿ ಬಂದು ಅಮ್ಮಾಜಿ ಹತ್ರ ಇದು ಮಾಡಿ ಅವರು ಇಷ್ಟಾರ್ಥ ಸೇವೆ ಇದಾಗಿರೋದಕ್ಕೆ ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಸಮೃದ್ಧಿ ಆಗಲಿ, ಜನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾವು ಅರ್ಚಕರಾಗಿ ಅಮ್ಮ ಇದು ಯುಗಾದಿ ಹಬ್ಬ ಆದ ಬೆಳಿಗ್ಗೆ ಸಮಯ ಮತ್ತು ಪ್ರತಿ ಸೋಮವಾರ ದಾಸೋಹ ಇದೆ. ಪ್ರತಿ ಸೋಮವಾರ ಬೆಳಿಗ್ಗೆ 9 ರಿಂದ ಸಾಯಂಕಾಲ 5 ಗಂಟೆವರೆಗೂ ದೇವಸ್ಥಾನ ತೆರೆದಿರುತ್ತೆ. ಎಲ್ಲರಿಗೂ ಸಾರ್ವಜನಿಕರಿಗೆ ದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ನಾವು ಬಸ್ಲೇನವ್ರ ಕುಲದವ್ರು. ನಾವು ಈ ತಾಯಿಗೆ ನಮ್ದು ಒಂದು ಕುಲ ಅಂದ್ರೆ ಬಸ್ಲೇನವ್ರ ಕುಲ ಅಂದ್ರೆ ಶ್ರೇಷ್ಠ ಕುಲ. ಪ್ರತಿ ವರ್ಷ ಏನಿದೆ ಯುಗಾದಿ ಆಗಿ ಮಾರನೇ ಬೆಳಗ್ಗೆ ವಸ್ತುಡ್ಕೊಂತ ಮಾಡ್ತೀವಲ್ಲ, ನಮ್ಮ ಬಸ್ಲೇನವ್ರ ಪೈಕಿಯಲ್ಲಿ ಸ್ವಲ್ಪ ಜನಾಂಗ ಯಾರೂ ಬೇರೆ ಏನು ಮುಟ್ತಂಗೆ ಪ್ರತಿಯೊಬ್ರು ಬಂದು ಜಾತ್ರೆ ಮಾಡಿಕೊಂಡು ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಹಾಗೂ ಇಲ್ಲಿ ಮಜ್ಜನ ಬಾವಿ ಇದೆ. ಮಜ್ಜನ ಬಾವಿಗೆ ಬೆಳಗಿನ ಜಾವ 4 ಗಂಟೆಯಿಂದ 9 ಗಂಟೆ ಒಳಗೆ ಅದ್ರೊಳಗಡೆ ಮುಳುಗಿ ಅವರ ಪಾಪ ಕರ್ಮನೆಲ್ಲ ಮುಗಿಸ್ಕೊಂಡು ಅಮ್ಮನ ಬಂದು ದರ್ಶನ ಮಾಡಿ ಅಮ್ಮನ ಹತ್ರ ಏನ್ ಕೋರಿಕೆ ಇದೆ ಪ್ರತಿಯೊಬ್ಬರಿಗೂ, ಮಕ್ಕಳಿಂದವ್ರಿಗಾಗ್ಲಿ, ಹಣಕಾಸಿಲ್ದವ್ರಿಗಾಗ್ಲಿ, ಒಂದೇನೇ ಒಂದು ಎಡ್ರು ತೊಡ್ರಾಗ್ಲಿ ಪ್ರತಿಯೊಂದಕ್ಕೂ ಅಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಕಾಯ್ತಾ ಇರುತ್ತೆ. ನಾನು ತುಂಬಾ ಪ್ರಸಿದ್ಧವಾಗಿ ಇರುವಂತ ದೇವಸ್ಥಾನ. ಚಿಕ್ಕವಳಿರುವಾಗ್ಲಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಕರ್ಕೊಂಡ್ ಬರ್ತಿದ್ರು. ಇವತ್ತಿಗೂ ಅದೇ ರೂಢಿ. ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಅದು ಪ್ರಸಿದ್ಧಿನೂ ಆಗಿದೆ. ಇಡೀ ಕೊರಟಗೆರೆ ತಾಲೂಕಲ್ಲೇ ವಡ್ಡಗೆರೆ ವೀರನಾಗಮ್ಮ ಅಂದ್ರೆ ತುಂಬಾ ಪ್ರಸಿದ್ಧಿನೂ ಪಡ್ಕೊಂಡಿದೆ. ಚೆನ್ನಾಗಿ ನಡೆಯುತ್ತಂತೆ. ತುಂಬಾ ಜನ ಇದ್ದಾರೆ. ಒಂದು ಖುಷಿ ಆಯ್ತು. ದೇವಸ್ಥಾನ ದೇವ್ರ ದರ್ಶನ ಇನ್ನೂ ಆಗಿಲ್ಲ. ಆಗೋದಕ್ಕೆ ಅಂತ ವೇಟ್ ಮಾಡ್ತಾ ಇದ್ವಿ, ಯಾಕಂದ್ರೆ ತುಂಬಾ ಜನ ಇದ್ದಾರೆ. ನಮ್ಮ ದೇವಸ್ಥಾನವು ಪ್ರತಿ ವರ್ಷದಂತೆ ಮಾಮೂಲಿ ಯುಗಾದಿ ಜಾತ್ರೆ. ಮೊದಲು ತೇರಿರ್ಲಿಲ್ಲ. ಈ 2 ವರ್ಷಕ್ಕೆ ಹಿಂದಿನ ಸಾರಿ, ಈ ಸಾರಿ 2ನೇ ಸಾರಿ ತೇರು ಹರಿಸಿದ್ದೀವಿ. ಜನ ಸಾಕಷ್ಟು ಸಹಕಾರ ಕೊಟ್ಟವ್ರೆ. ಯಾವ ಕಳ್ಳರು ಯಾವ್ದಂದ್ರೂ ತೊಂದರೆ ಇಲ್ಲ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾವಾಗ ಜಾತ್ರೆ ನಡೆಯೋದು? ಇವಾಗ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಆದ ಬೆಳಿಗ್ಗೆ. ತಿರ್ಗಾ ಒಂದ್ಸಾರಿ ಏಪ್ರಿಲ್ ಬರುತ್ತೆ ಫಸ್ಟ್ ವೀಕು. ಒಂದ್ಸಾರಿ ಮಾರ್ಚ್ 20 ಮೇಲೆ ಬರುತ್ತೆ. 20 ಮೇಲೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.